ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನಾನು ಅಣ್ಣವರ ಅಭಿಮಾನಿಗಳ ಸಂಘ ಚುನಾವಣೆ ನಿಲ್ಲುವ ಪ್ರಕ್ರಿಯೆ ಹಾಗೂ ರಘುಪತಿ ಭಟ್ ಹಾಗೂ ಡಾಕ್ಟರ್ ಜೀವರಾಜ್ ಅಳ್ವಾ ಅವರು ಅಣ್ಣವರ ಅಭಿಮಾನಿಗಳ ಸಂಘದ ಕಚೇರಿಗೆ ಬರುವವರೆಗೂ ನಿಮಗೆ ಮಾಹಿತಿ ನೀಡಿದ್ದೆ. ಅದರ ಮುಂದಕ್ಕೆ ಮಾಹಿತಿ ನಿಮಗೆ ಕೊಡ್ತೀನಿ. ಹಿರಿಯ ರಾಜಕಾರಣಿಗಳಾದಂಥ ರಘುಪತಿ ಭಟ್ ಹಾಗೂ ಡಾಕ್ಟರ್ ಜೀವರಾಜ್ ಅಳ್ವಾ ಅವರು ಅಣ್ಣವರ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕೇಂದ್ರ ಕಚೇರಿ ಗಾಂಧಿನಗರಕ್ಕೆ ಸಾರಾ ಗೋವಿಂದ್ ಅವರ ಮೀಟ್ ಮಾಡೋಕ್ಕೆ ಬರ್ತಾರೆ. ಸಾರಾ ಗೋವಿಂದು ಮತ್ತು ಸಂಘದ ಎಲ್ಲ ಸದಸ್ಯರನ್ನು ಈ ಇಬ್ಬರು ಮಹನೀಯರು ಭೇಟಿಯಾಗಿ ಕೆಲವೊಂದು ಆಫರ್ಗಳನ್ನ ಕೊಡ್ತಾರೆ. ಏನಾದ ಆಫರುಗಳು? ನೀವು ಈ ಚುನಾವಣೆಯಿಂದ ಹಿಂದಕ್ಕೆ ಬರಬೇಕು. ನಂತರ ನೀವು ಹೇಳಿದ ಯಾವುದೇ ವ್ಯಕ್ತಿ, ನೀವು ತೋರಿಸಿದ ಯಾವುದೇ ವ್ಯಕ್ತಿ ಹಾಗೂ ಈಗ ಚುನಾವಣೆಗೆ ನಿಂತಿರುವ ಟಿ ವೆಂಕಟೇಶ್ ಅವರನ್ನೂ ಸೇರಿ ನೀವು ಯಾರನ್ನೇ ತೋರಿಸಿದ್ರು ನಾವು ಅವ್ರನ್ನ MLC ಮಾಡ್ತೀವಿ, ವಿಧಾನ ಪರಿಷತ್ಗೆ ಕಳಿಸ್ತೀವಿ. ನಂತರ 6 ತಿಂಗಳ ಒಳಗಡೆ ಅವರನ್ನು ಮಂತ್ರಿ ಮಾಡ್ತೇವೆ. ನೀವು ಈ ಚುನಾವಣೆಯಿಂದ ಹಿಂದಕ್ಕೆ ಬನ್ನಿ. ನೀವು ಈ ಚುನಾವಣೆಯಿಂದ ಹಿಂದಕ್ಕೆ ಬಂದರೆ ನಿಮಗೆ ಮಂತ್ರಿ ಮಾಡ್ತೀವಿ ಹಾಗೂ MLC ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಇಬ್ಬರು ನಾಯಕರು ಅಣ್ಣವರ ಅಭಿಮಾನಿಗಳ ಸಂಘಕ್ಕೆ ಭರವಸೆ ಕೊಡ್ತಾರೆ. ಸರಿ, ಈ ಮಾತುಗಳನ್ನ ಕೇಳಿದಂಥ ಅಣ್ಣವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ ಅಣ್ಣನವರು, ಸರಿ ನಾನು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ನಾನು ನಮ್ಮ ಎಲ್ಲ ಸಂಘದ ಸದಸ್ಯರನ್ನ ಕೇಳ್ಬಿಟ್ಟು ಅವ್ರ ಬಗ್ಗೆ ನಾನು ವಿಚಾರಿಸ್ಬಿಟ್ಟು ಇದ್ರ ಬಗ್ಗೆ ಅವ್ರ ಮುಂದೆ ಮಾಹಿತಿ ಇಟ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ, ನನಗೊಂದು 2 ದಿನ ಟೈಮ್ ಬೇಕು ಅಂತ ಹೇಳ್ತಾರೆ. ಸಂಘದ ಎಲ್ಲ ಸದಸ್ಯರ ಜೊತೆ ಗೋವಿಂದಣ್ಣವರು ಮಾತಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಅಂತಲ್ಲ. ಕೆಲವರು ಇಲ್ಲ ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತಾರೆ, ಕೆಲವರು ಬೇಡ ನಾವು ಚುನಾವಣೆಗೆ ಹೋಗೋ ಬದಲು MLC ಆಗಿ ಮಂತ್ರಿಯಾಗಿ ಮಂತ್ರಿಯಿಂದ ಕನ್ನಡಕ್ಕೆ ಏನೇನು ಬೇಕು ಸಮಸ್ಯೆ, ಕನ್ನಡದ ಯಾವ್ಯಾವ ಸಮಸ್ಯೆಗಳಿದೆ, ಕನ್ನಡಕ್ಕೆ ಏನೇನು ಶಕ್ತಿ ತುಂಬಬೇಕು ಮಂತ್ರಿಯಾಗಿ ಮಾಡೋಣ. ನಾವೀಗ ಚುನಾವಣೆ ನಿಂತು ಗೆದ್ದ ತಕ್ಷಣ ನಾವು MLA ಆಗ್ತೀವಿ ಬರೀ, ಆದರೆ MLC ಆಗಿ ಮಂತ್ರಿ ಆದರೆ ನಮಗಿನ್ನೂ ಪವರ್ ಜಾಸ್ತಿ ಇರುತ್ತೆ. ನಾವು ಆವಾಗ ಕನ್ನಡದ ಎಲ್ಲ ಕೆಲಸಗಳನ್ನ ಮಾಡ್ಬೋದು. ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಏನು ಬೇಕು, ಕನ್ನಡದ ಅಭಿವೃದ್ಧಿಗೆ ಏನು ಬೇಕು ಅದನ್ನು ನಾವು ಮಂತ್ರಿಯಾಗಿ ತೊಗೊಬೋದು. ಅದಕ್ಕೆ ನಮಗೆ ಹೆಚ್ಚು ಅಧಿಕಾರ ಸಿಗುತ್ತೆ. ಆದ್ದರಿಂದ ನಾವು ನೇರವಾಗಿ ಮಂತ್ರಿ ಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೆಲವು ಅಭಿಮಾನಿಗಳು ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಗೋವಿಂದಣ್ಣವರು ಇದರ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಮತ್ತೆ ಜೀವರಾಜ್ ಅಳ್ವಾ ಹಾಗೂ ರಘುಪತಿ ಭಟ್ ಅವ್ರನ್ನ ಹತ್ರ ಹೋಗಿ, ಇಲ್ಲ ನಿಮ್ಮ ಆಫರ್ನ ನಾವು ಒಪ್ಕೊತೀವಿ, ಆದರೆ ನಾವು ಕೆಲವು ಕಂಡೀಷನ್ಗಳಾಗ್ತೀವಿ, ನೀವು ಆ ಕಂಡೀಷನ್ಗಳಿಗೆ ಒಪ್ಕೊಂಡ್ರೆ ನಾವು ನಿಮ್ಮ ಆಫರ್ಗೆ ಓಕೆ ಅಂತ ಹೇಳ್ಬಿಟ್ಟು, ನೀವು ಯಾವುದೇ ಥರದ ನಾವು ನಿಮಗೆ ಚುನಾವಣೆಯಲ್ಲಿ ಸಪೋರ್ಟ್ ಮಾಡ್ತೀವಿ ಒಂದು, ಮತ್ತು ನಿಮ್ಮಿಂದ ನಾವು MLC ಆಗ್ತೀವಿ, MLC ಆದಮೇಲೆ 6 ತಿಂಗಳ ಒಳಗಡೆ ನಮಗೆ ಮಂತ್ರಿ ಪದವಿ ಕೊಡ್ತೀರಾ, ಇದು ಓಕೆ. ಆದರೆ ನಿಮ್ಮ ಸರ್ಕಾರದಿಂದ ಕನ್ನಡಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಕನ್ನಡದ ವಿಚಾರಕ್ಕೆ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವಾಗಿರಬೇಕು. ಇದೆಲ್ಲ ಕನ್ನಡದ ಏನೇನು ಕಾಯ್ದೆಗಳಿದೆ ಅದೆಲ್ಲ ಜಾರಿ ಆಗಬೇಕು. ಇದೆಲ್ಲ ಆದರೆ ಮಾತ್ರ, ಇದಕ್ಕೆಲ್ಲ ನೀವು ಒಪ್ಪಿದ್ರೆ ಮಾತ್ರ ನಾವು ನಿಮ್ಮ ಇದಕ್ಕೂ ನಾವು ಒಪ್ತೀವಿ ಆಫರ್ಗೂ. ಇಲ್ಲ ಅಂದರೆ ನಾವು ಇಲ್ಲ ಒಪ್ಪಲ್ಲ, ನಾವು ನೇರವಾಗಿ ಚುನಾವಣೆಗೆ ಹೋಗ್ತೀವಿ. ನಮಗೆ ಕನ್ನಡ ಮೊದಲು, ನಾವು ಈಗ ಚುನಾವಣೆ ನಿಲ್ತಾ ಇರೋದು ಕನ್ನಡಕ್ಕೋಸ್ಕರನೇ ಅಂತ ಗೋವಿಂದಣ್ಣವರು ಖಂಡಿತವಾಗಿ ಘೋಷಣೆ ಮಾಡ್ತಾರೆ. ಸರಿ, ಆಗ ಇವರು ಯಾರು ಡಾಕ್ಟರ್ ಜೀವರಾಜ್ ಅಳ್ವಾ ಹಾಗೂ ರಘುಪತಿಯವರು, ಇಲ್ಲ ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಕನ್ನಡಿಗರೇ, ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀವಿ, ನಿಮ್ಮ ಇದನ್ನು ನಾವು ಒಪ್ತೀವಿ, ನಾವು ಕನ್ನಡಕ್ಕೆ ಯಾವುದೇ ಇದನ್ನು ಮಾಡಲ್ಲ, ನೀವು ನಮಗೆ ಸಪೋರ್ಟ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತುಕತೆ ಆಗುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗೋವಿಂದಣ್ಣ ಒಪ್ತಾರೆ. ಒಪ್ಪಿದ ನಂತರ ಇದು ಬರುತ್ತೆ, ಅದು
ನಿಮಗೆ ನಾಮಪತ್ರ ವಾಪಸ್ ಪಡೆಯೋ ಕೊನೆಯ ದಿನ ಬರುತ್ತೆ. ನಾಮಪತ್ರ ವಾಪಸ್ ಪಡಿಬೇಕು. ಇನ್ನೇನು ನಾಮಪತ್ರ ವಾಪಸ್ ಪಡೆಯೋಕ್ಕೆ ಸಂಜೆ 5 ಗಂಟೆಗೆ ಟೈಮ್ ಫಿಕ್ಸ್ ಆಗಿರುತ್ತೆ. ಟೈಮು ಫಿಕ್ಸ್ ಆಗಿದ್ದು ಸಂಜೆ 5 ಗಂಟೆಗೆ. ಆದರೆ ಸಂಜೆ 5 ಆದರೂ ಅಲ್ಲಿ ನಡೆದಿದ್ದೇ ಬೇರೆ. ಏನಾಯ್ತು ಅಲ್ಲಿ? ಸಂಜೆ 5 ಗಂಟೆ ಆಗ್ತಾ ಬರ್ತದೆ. ಆದರೆ ಅಲ್ಲಿ ಟಿ ವೆಂಕಟೇಶ್ ಅಭ್ಯರ್ಥಿ ಕಾಣಿಸಲೇ ಇಲ್ಲ. ಮಧ್ಯಾಹ್ನದಿಂದ ಅವರ ಹುಡುಕಾಟ ತುಂಬ ನಡೀತಿತ್ತು. ಎಲ್ಲೋದ್ರು ವೆಂಕಟೇಶ್ ಎಲ್ಲೋದ್ರು ಎಲ್ಲ ಕಡೆ ಹುಡುಕ್ತಾಯಿದ್ರು. ವೆಂಕಟೇಶ್ ಅವರು ಕಾಣಿಸ್ತಾ ಇಲ್ಲ. ಯಾಕೆ? ಏನಾಯಿತು? ವೆಂಕಟೇಶ್ ಅವರು ಎಲ್ಲೋದ್ರು? ನಾಮಪತ್ರ ಹಿಂಪಡೆಯಲು ಕೊನೆಯ ಕ್ಷಣಗಳಾದ್ರೂ ವೆಂಕಟೇಶ್ ಅವರು ಬರಲಿಲ್ಲ. ಸಂಜೆ 5 ಗಂಟೆ ಮುಗಿಯಿತು. ನಾಮಪತ್ರ ಹಿಂಪಡೆಯುವ ಸಮಯ ಮುಗಿಯಿತು. ಅಲ್ಲಿಗೆ ಚುನಾವಣೆಗೆ ಸಜ್ಜಾಯಿತು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪರವಾಗಿ ಟಿ ವೆಂಕಟೇಶ್ ಅವರು ನಿಲ್ಲಲು ರೆಡಿಯಾದರು. ಎಲ್ಲೋದ್ರು ಈ ಟಿ ವೆಂಕಟೇಶ್ ಅವರು? ಸಂಜೆ 5 ಗಂಟೆ ಆದ್ರೂ ನಾಮಪತ್ರ ಪಡೆಯೋಕ್ಕೆ ಅವ್ರು ಯಾಕೆ ಬರಲಿಲ್ಲ? ಏನಾಯಿತು? ಆಗಿನ ಕಾಲದ ಕೆಲವು ಹಿರಿಯರು ಹಾಗೂ ಬುದ್ಧಿಜೀವಿಗಳು ಹಾಗೂ ವಿರೋಧ ಪಕ್ಷ ನಾಯಕರು ವೆಂಕಟೇಶ್ ಅವರನ್ನು ಸ್ವಲ್ಪ ತಮ್ಮ ಮಾತಿನ ಮೋಡಿಯಿಂದ ಅವ್ರಿಗೆ ಚುನಾವಣೆ ನಿಲ್ಲುವ ಹಾಗೆ ಮಾಡಿದ್ರು. ಇಲ್ಲ, ನೀವು ನಿಲ್ಲಬೇಕು, ನೀವು ನಿಂತು ಗೆಲ್ಲಬೇಕು, ನೀವು ಹಂಗೆ ಹಿಂಗೆ ಅಂತ ಅವ್ರನ್ನ ಒಂಥರ ಮಾತಿನ ಮೋಡಿ ಮಾಡಿ ಅವ್ರಿಗೆ ಅವರು ಚುನಾವಣೆ ನಿಲ್ಲೋ ಥರ ಅವರು ಇಲ್ಲ, ಹೌದು ನಾವು ನಿಲ್ಲೇಬೇಕು, ಈ ಆಫರ್ ನಮಗೆ ಬೇಡ, ಇವ್ರು ಕೊಟ್ಟಂಥ ಆಫರ್ಗಳು ನಮಗೆ ಬೇಡ ಅಂತೇಳ್ಬಿಟ್ಟು ಅವರು ನಿಲ್ಲೇ ಬಿಡೋಣ ನೇರವಾಗಿ ಅಂತೇಳ್ಬಿಟ್ಟು ಟಿ ವೆಂಕಟೇಶ್ ಅವರು ಎಲೆಕ್ಷನ್ ನಿಲ್ಲಕ್ಕೆ ರೆಡಿ ಆಗ್ತಾರೆ. ಅವರ ಆಧಾರದಿಂದ ಅವರು ನಾಮಪತ್ರ ಹಿಂಪಡೆಯಲು ಅವರು ಬರಲಿಲ್ಲ. ಸರಿ ಆಯಿತು, ನಾಮಪತ್ರ ಹಿಂಪಡೆಯಲಾಗಿಲ್ಲ. ಅವರು 5 ಗಂಟೆ ಆದರೂ ಸಂಘದ ಕಚೇರಿ ಹತ್ರನೂ ಬಂದಿದ್ದಿಲ್ಲ. ಅವರು 6 ಗಂಟೆ ಸುಮಾರಿಗೆ ಸಂಘದ ಕಚೇರಿ ಹತ್ರ ಬರ್ತಾರೆ. ಆಗ ಗೋವಿಂದಣ್ಣವರು ಇನ್ನಿದ್ದಂಥ ಸಂಘದ ಸದಸ್ಯರಿಗೆ ಒಂಥರ ರೋಷ. ಒಂದು ಕಡೆ ನಾವು ಈ ಥರ ಮಹನೀಯರಿಗೆ ಮಾತು ಕೊಟ್ಬಿಟ್ಟಿದ್ದೀವಿ, ನೀವು ಈ ಥರ ಮಾಡಿಬಿಟ್ರಲ್ಲ ಅಂತ ಒಂದು ಕಡೆ ರೋಷ, ಒಂದು ಕಡೆ ಏನು ಹೇಳಬೇಕೆ ಅವ್ರಿಗೂ ಗೊತ್ತಾಗ್ತಾ ಇದ್ದಿಲ್ಲ. ಆ ಥರ ಆಗ್ಬಿಡುತ್ತೆ. ಆ ಥರ ಆಗಿ ಅವರು ವೆಂಕಟೇಶ್ ಅವ್ರ ಮೇಲೆ ರೇಗಾಡ್ಬಿಡ್ತಾರೆ. ಎಲ್ಲೋಗಿದ್ದಪ್ಪ, ಏನು ಮಾಡ್ದಪ್ಪ ನೀನು, ಯಾಕೆ ಹಿಂಗೆ ಮಾಡಿದೆ, ನಾಮಪತ್ರ ತೊಗೊಳಕ್ಕೆ ಯಾಕೆ ಬಂದಿಲ್ಲ, ನಾವು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀವಿ, ಹಂಗೆ ಎಲ್ಲ ಹೇಳ್ತಾರೆ. ಆಗ ವೆಂಕಟೇಶ್ ಅವರು ಇಲ್ಲ, ಈ ಥರ ಆಯಿತು, ಹಿಂಗೆಲ್ಲ ಆಯಿತು ಅಂಥೇಳಿ ಅವರು ಗೋವಿಂದಣ್ಣವ್ರಿಗೆ ಹೇಳಿ, ಇಲ್ಲ ಚುನಾವಣೆ ನಿಂತ್ಕೊಂಡೇ ಬಿಡೋಣ, ಆಗಿದ್ದಾಗಲಿ ನೋಡೇ ಬಿಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಆಗ ಗೋವಿಂದಣ್ಣವರು ಇನ್ನು ಯಾವುದೇ ದಾರಿ ಇಲ್ಲದೆ, ಸರಿ ಆಯಿತು ನೇರವಾಗಿ ನಿಂತೇ ಬಿಡೋಣ ಚುನಾವಣೆಗೆ ಅಂತೇಳಿ ಚುನಾವಣೆಗೆ ಸಜ್ಜಾಗ್ತಾರೆ. ಪ್ರಚಾರ ಕಾರ್ಯ ಆರಂಭವಾಗತ್ತೆ. ಒಂದು ಮೆರವಣಿಗೆ ಮಾಡ್ತಾರೆ. ನಿಮಗೆ ಮಲ್ಲೇಶ್ವರಂ ಸರ್ಕಲಿಂದ, ಮಲ್ಲೇಶ್ವರಂ ವೃತ್ತದಿಂದ ಯಶಂಪುರದ ವೃತ್ತದವರೆಗೂ ಒಂದು ಬೃಹತ್ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ಜನ, ಇದನ್ನು ನಾಳಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮೇನೇ ಅಭಿಪ್ರಾಯ ಇದ್ದರೂ ನೇರವಾಗಿ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.